ಈ ತರ ವಿಂಟೇಜ್ ವೈಬ್ಸ್ ಇರೋ ರೆಸಾರ್ಟ್ ನೀವೆಲ್ಲೂ ನೋಡಿರಲ್ಲ. ಆಲ್ಮೋಸ್ಟ್ ಎಲ್ಲಿ ನೋಡಿದ್ರು ಹಳೆ ಕಾಲದ ವಸ್ತುಗಳು ಮತ್ತೆ ಹಳೆ ಗಾಡಿಗಳನ್ನ ನೋಡಬಹುದು. ಬಂದ್ರೆ ಸ್ಟೇ ಜೊತೆ ವಿಂಟೇಜ್ ಫೋಟೋ ಶೂಟ್ ಮಾಡ್ಸಕ್ ಒಳ್ಳೆ ಸ್ಪಾಟ್. ಹಾಸನಿಂದ 20 ಮಿನಿಟ್ಸ್ ದೂರದಲ್ಲಿ ಲೊಕೇಟ್ ಆಗಿದ್ದು, ಬೆಂಗಳೂರಿಂದ ಬರೀ 3 hours ನಲ್ಲಿ ರೀಚ್ ಆಗಬಹುದು. ಪ್ರಾಪರ್ಟಿ ಎಂದು ತುಂಬಾ ದೊಡ್ಡದಾಗಿದ್ದು, ಇಲ್ಲಿನ ಸೈಕಲ್ಸ್ ನಲ್ಲಿ ಎಕ್ಸ್ಪ್ಲೋರ್ ಮಾಡೋ ಮಜಾನೇ ಬೇರೆ. ಇನ್ನು ನಾವಿದ ರೂಮ್ ಮತ್ತು ವಿಂಟೇಜ್ ವಿಸ್ತಾ ಅಂತ ಇಂಟೀರಿಯರ್ಸ್ ವಿಂಟೇಜ್ ಥೀಮ್ ದ ಸಕ್ಕದಾಗಿರುತ್ತೆ. ಕಪಲ್ಸಿಗಂತೂ ಒಳ್ಳೆ ಜಾಗ ಇದಂತೂ. ಈ ರೂಮ್ ಹೈಲೈಟ್ ಅಂದ್ರೆ ಮೇಲೆ ಇರೋ ಬೆಡ್ ಗುರು ಅಂಡ್ ಆಚೆ ಬಾಲ್ಕನಿ ವಿತ್ ಕಂಬಗಳು ಅಂಡ್ ಉಯ್ಯಾಲೆ ಕಂಪ್ಲೀಟ್ ಲುಕ್ ಕೊಡುತ್ತೆ. ಪೂಲ್ ಕಡೆ ಹೋದ್ರೆ ಅದು ಕೂಡ ವಿಂಟೇಜ್ ತೊಟ್ಟಿ ತರ ಮಾಡಿರ್ತಾರೆ. ಅಂಡ್ ರೆಸ್ಟೋರೆಂಟ್ ಕಡೆ ಹೋದ್ರೆ ಆಂಬಿಯನ್ಸ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲೂ ಒಂದು ದೊಡ್ಡ ಉಯ್ಯಾಲೆ ಇಟ್ಟಿದ್ದಾರೆ. ಒಳ್ಳೆ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಇರುತ್ತೆ. ರುಚಿಯಾದ ಊಟ ತಿಂತ ಸಖತ್ ಮಜವಾಗಿತ್ತು. ಆಮೇಲೆ ಒಂದ್ ಕಡೆಯಿಂದ ಇಲ್ಲಿನ ಇಂಡೋರ್ ಅಂಡ್ ಔಟ್ಡೋರ್ ಆಕ್ಟಿವಿಟೀಸ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಶುರು ಹಚ್ಕೊಂಡ್ವಿ. ಅದಕ್ಕೆ ಮುಂಚೆ ಈ ಹಳೆ ಗಾಡಿಗಳ ಹತ್ರ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿ ಸೈಕಲ್ ತಗೊಂಡೋದ್ವಿ. ಮೇಲೆ ಮರಗಳ ಮಧ್ಯನೂ ಒಂದು ಉಯ್ಯಾಲೆ ಇಟ್ಟಿದ್ರು ಗುರು. ಹಾಗೆ ಮುಂದಕ್ಕೆ ಹೋದಾಗ ಒಂದು ಮಡ್ ಹೌಸ್ ಸೆಟಪ್ ಕೂಡ ಇತ್ತು. ಮರಗಳ ಮಧ್ಯೆ ಅದ್ಭುತ ಇದಂತು. ಇನ್ನೊಂಚೂರು ಕೆಳಗ್ ತೋಟ ದಾಟ್ಕೊಂಡು ಹೋದ್ರೆ ಅಲ್ಲಿ ರೋಪ್ ಅಂಡ್ ಅಡ್ವೆಂಚರ್ ಆಕ್ಟಿವಿಟೀಸ್ ನಲ್ಲಿ ತುಂಬಾ ಆಪ್ಷನ್ಸ್ ಇರ್ತವೆ. ಇದನ್ನ ಮುಗಿಸೋ ಟೀ ಟೈಮ್ ಆಗುತ್ತೆ. ಒಂದೊಳ್ಳೆ ಟೀ ಕುಡ್ಕೊಂಡು ಕತ್ಲಾದ್ಮೇಲೆ ಕ್ಯಾಂಪ್ ಫೈರ್ ವಿತ್ ಮ್ಯೂಸಿಕ್ ಒಳ್ಳೆ ವೈಬ್ ಕೊಡುತ್ತೆ. ಆಮೇಲೆ ಊಟ ಮಾಡ್ಕೊಂಡು ದಿನ ಮುಗಿಸಿದ್ರೆ ಪೀಸ್ಫುಲ್ ಎಕ್ಸ್ಪೀರಿಯನ್ಸ್ ಗ್ಯಾರಂಟಿಡ್. ಇಂಟ್ರೆಸ್ಟಿಂಗ್ ಪಾರ್ಟ್ ಅಂದ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ ಸೈಕಲ್ ಅಥವಾ ಗಾಡಿ ರೌಂಡ್ಸ್ ಹೋದ್ರೆ ತುಂಬಾ ನವಿಲ್ಗಳನ್ನ ಸ್ಪಾಟ್ ಮಾಡ್ತಾ ಸಾಕಾಗಿರುತ್ತೆ. ಮಿಸ್ ಮಾಡಬೇಡಿ. ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಕ್ ನೀವು ಬರ್ಬೇಕಾಗಿರೋದು ವಿಂಟೇಜ್ ವಿಲೇಜ್ ರೆಸಾರ್ಟ್ ಸಕಲೇಶಪುರಕ್ಕೆ. ಬುಕಿಂಗ್ ಡೀಟೇಲ್ಸ್ಗೆ ಕ್ಯಾಪ್ಷನ್ ಚೆಕ್ ಮಾಡಿ. ಬಾಯ್.